ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 8ರಿಂದ 10ನೇ ತರಗತಿಯವರೆಗೆ ಬರುವಂತಹ ಸಮಾಜಶಾಸ್ತ್ರದ ವಿಷಯದ ಬಗ್ಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಬಹು ಪ್ರಮುಖ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ತಾ ಬರೋಣ. ದಯವಿಟ್ಟು ನಮ್ಮ ಈ ಒಂದು ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಸಮಾಜಶಾಸ್ತ್ರವು ಮೂಲತಃ ಯಾವ ವಿಷಯದ ಒಂದು ಭಾಗವಾಗಿ ಬೆಳೆದು ನಿಂತಿದೆ? ಇತಿಹಾಸ, ರಾಜಶಾಸ್ತ್ರ, ತತ್ವಶಾಸ್ತ್ರ, ಅರ್ಥಶಾಸ್ತ್ರ. ಅಂದರೆ ಇಲ್ಲಿ ತತ್ವಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗಿದೆ. ತತ್ವಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ಆರಂಭದಲ್ಲಿ ಸಮಾಜಶಾಸ್ತ್ರವು ಸ್ವತಂತ್ರ ವಿಷಯವಾಗಿರಲಿಲ್ಲ, ತತ್ವಶಾಸ್ತ್ರದ ಅಡಿಯಲ್ಲಿ ಅಧ್ಯಯನ ಮಾಡಲ್ಪಡುತ್ತಿತ್ತು. ಇನ್ನು ಸೋಷಿಯಾಲಜಿ ಎಂಬ ಪದವನ್ನು ಮೊದಲು ಬಳಸಿದ ವರ್ಷ ಯಾವುದು? ಸೋಷಿಯಾಲಜಿ ಎಂಬ ಪದವನ್ನು ಮೊದಲು ಬಳಸಿದ ವರ್ಷ ಯಾವುದಪ್ಪ ಅಂತಂದರೆ 1839. ಇವರನ್ನು ಆಗಸ್ಟ್ ಕಾಮ್ಟೆ ಅವರು 1839ರಲ್ಲಿ ಸಮಾಜ ವೈಜ್ಞಾನಿಕ ಅಧ್ಯಯನವಾಗಿ ಈ ಪದವನ್ನು ಬಳಸಿದರು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೋಷಿಯಾಲಜಿ ಎಂಬ ಪದವನ್ನು ಮೊಟ್ಟ ಮೊದಲು ಬಳಸಿದ ವರ್ಷ 1839. ಅದು ಯಾರು ಬಳಸಿದಾರಪ್ಪ ಅಂತಂದರೆ ಆಗಸ್ಟ್ ಕಾಮ್ಟೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಜಾಲ ಎಂದು ವ್ಯಾಖ್ಯಾನಿಸಿದವರು ಯಾರು? ಸಮಾಜವು ಸಾಮಾಜಿಕ ಸಂಬಂಧಗಳ ಜಾಲ ಎಂದು ವ್ಯಾಖ್ಯಾನಿಸಿದವರು ಯಾರು? ಆಗಸ್ಟ್ ಕಾಮ್ಟೆ, ಮಕೆವರ್ ಮತ್ತು ಪೇಜ್, ಮ್ಯಾಕ್ಸ್ ವೆಬರ್ ಹಾಗೂ ಕಾರ್ಲ್ ಮ್ಯಾಕ್ಸ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂತಂದರೆ ಸಮಾಜವು ಸಾಮಾಜಿಕ ಸಂಬಂಧಗಳ ಜಾಲ ಅಂತೇಳಿ ಸರಿಯಾದಂಥ ಉತ್ತರ ಮ್ಯಾಕ್ಸ್ ವೆಬರ್. ಇದು ಸರಿಯಾದಂಥ ಉತ್ತರ ಮ್ಯಾಕ್ಸ್ ವೆಬರ್ ಆಗಿರುತ್ತೆ. ನೋಡಿ, ಇಲ್ಲಿ ಮಾನವ ಸಂಬಂಧಗಳು ಹಾಗೂ ಸಂಕೀರ್ಣತೆಯನ್ನು ವಿವರಿಸಲು ಇದು ಜಾಲ ಎಂಬ ಪದವನ್ನು ಬಳಸಿದ್ದಾರೆ. ಸಮಾಜಶಾಸ್ತ್ರದ ಅಧ್ಯಯನದ ವಸ್ತುವಿನ ಕೇಂದ್ರ ಬಿಂದು ಯಾವುದು? ಸಮಾಜಶಾಸ್ತ್ರದ ಅಧ್ಯಯನ ವಸ್ತುವಿನ ಕೇಂದ್ರ ಬಿಂದು ಯಾವುದಪ್ಪ? ಪ್ರಾಣಿ ಸಂಕುಲ, ಮಾನವ ಸಮಾಜ, ಪ್ರಾಚೀನ ನಾಗರಿಕತೆ, ರಾಜಕೀಯ ಪಕ್ಷಗಳು ಅಂತ ಕೇಳಿದ್ದಾನೆ. ಇಲ್ಲಿ ಸಮಾಜಶಾಸ್ತ್ರದ ಅಧ್ಯಯನದ ವಸ್ತುವಿನ ಕೇಂದ್ರ ಬಿಂದು ಯಾವುದಪ್ಪ ಅಂತಂದರೆ ಮಾನವ ಮತ್ತು ಸಮಾಜ. ನೋಡಿಲಿ, ಸಮಾಜಶಾಸ್ತ್ರವು ಮಾನವ ಸಂಘಟನೆಗಳು, ಸಂವಹನ ಮತ್ತು ಸಮಾಜದ ರಚನೆಯನ್ನು ಅಧ್ಯಯನ ಮಾಡುತ್ತವೆ. ಇದು ನಮಗೆ ಗೊತ್ತಿರಬೇಕು. ಇನ್ನು ಕೆಳಗಿನವರಲ್ಲಿ ಯಾರು ಭಾರತೀಯ ಸಮಾಜಶಾಸ್ತ್ರದ ದ್ವಿತೀಯ ತಲೆಮಾರಿನ ಪ್ರಮುಖ ಸಮಾಜಶಾಸ್ತ್ರಜ್ಞರು? ಇಲ್ಲಿ GS ಗುರ್ರೆ, MN ಶ್ರೀನಿವಾಸ್, ಆಗಸ್ಟ್ ಕಾಮ್ಟೆ, ಹರ್ಬರ್ಟ್ ಸ್ಪೆನ್ಸರ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಸರಿಯಾದಂಥ ಉತ್ತರ MN ಶ್ರೀನಿವಾಸ್. ನೋಡಿ, ಕರ್ನಾಟಕದವರಾದ MN ಶ್ರೀನಿವಾಸ್ ಅವರು ಭಾರತೀಯ ಸಮಾಜದ ಬದಲಾವಣೆಗಳ ಬಗ್ಗೆ ಮಹತ್ವದ ಸಂಶೋಧನೆ ನಡೆಸಿದವರು ಯಾರಪ್ಪ ಅಂತಂದರೆ ಅದು ನಮ್ಮ ಕರ್ನಾಟಕದವರಾದ MN ಶ್ರೀನಿವಾಸ್ ಅವರು. ಮುಂದಿನ ಪ್ರಶ್ನೆ, ಮಾನವ ಸಮಾಜದ ಮೊದಲ ಶಾಲೆ ಯಾವುದು? ಮಾನವ ಸಮಾಜದ ಮೊದಲ ಶಾಲೆ ಯಾವುದು? ಪ್ರಾಥಮಿಕ ಶಾಲೆ, ಅಂಗನವಾಡಿ, ಕುಟುಂಬ, ಮಾಧ್ಯಮ, ಸಮೂಹ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಕುಟುಂಬ. ಮಗುವಿಗೆ ಸಮಾಜದ ಮೊದಲ ಪಾಠಗಳು, ಸಂಸ್ಕಾರ ಮತ್ತು ಭಾಷೆಯ ಕಲಿಕೆ ಕುಟುಂಬದಲ್ಲಿಯೇ ಆಗುವುದರಿಂದ ಮೊದಲ ಶಾಲೆ ಯಾವುದಪ್ಪ ಅಂತಂದರೆ ಅದು ಕುಟುಂಬವಾಗಿರುತ್ತೆ. ಇಲ್ಲಿ ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಯಾವುದು? ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಚಿಕ್ಕ ಗಾತ್ರ, 2 ತಲೆಮಾರುಗಳ ವಾಸ, ಸಾಮಾನ್ಯ ಅಡುಗೆ ಮನೆ ಮತ್ತು ಕರ್ತೃವಿನ ಆಡಳಿತ, ವೈಯಕ್ತಿಕ ನಿರ್ಧಾರಗಳು. ಇಲ್ಲಿ ಅವಿಭಕ್ತ ಕುಟುಂಬದ ಒಂದು ಮುಖ್ಯ ಲಕ್ಷಣ ಯಾವುದಪ್ಪ ಅಂತಂದರೆ ಸಾಮಾನ್ಯ ಅಡುಗೆ ಮನೆ ಮತ್ತು ಕರ್ತೃವಿನ ಆಡಳಿತ. 3 ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳ ಸದಸ್ಯರು ಒಂದೇ ಅಡುಗೆ ಮನೆಯನ್ನು ಹಂಚಿಕೊಳ್ಳುವುದು ಇದರ ಪ್ರಮುಖ ಲಕ್ಷಣ. ಇನ್ನು ಕುಟುಂಬ, ಫ್ಯಾಮಿಲಿ ಎಂಬ ಪದವು ಫ್ಯಾಮ್ಲಸ್ ಎಂಬ ಪದದಿಂದ ಬಂದಿದೆ. ಇದು ಯಾವ ಭಾಷೆಯ ಪದ? ಗ್ರೀಕ್ ಭಾಷೆಯ ಪದ, ಲ್ಯಾಟಿನ್ ಭಾಷೆಯ ಪದ, ಫ್ರೆಂಚ್ ಭಾಷೆಯ ಪದ, ಸಂಸ್ಕೃತ ಭಾಷೆಯ ಪದ. ಇಲ್ಲಿ ಯಾವುದಪ್ಪ ಅಂತಂದರೆ ಸರಿಯಾದಂಥ ಉತ್ತರ ಅದು ಲ್ಯಾಟಿನ್ ಭಾಷೆಯ ಪದವಾಗಿದೆ. ನೋಡಿ, ಲ್ಯಾಟಿನ್ ಭಾಷೆಯು ಫ್ಯಾಮಿಲಸ್ ಅಂದರೆ ಸೇವಕ ಅಥವಾ ಸಮೂಹ ಎಂಬ ಅರ್ಥವಿದೆ. ಇನ್ನು ಮಾತೃಪ್ರಧಾನ ಕುಟುಂಬಗಳು ಹೆಚ್ಚಾಗಿ ಕಂಡುಬರುವ ಬುಡಕಟ್ಟು ಯಾವುದು? ಮಾತೃಪ್ರಧಾನ ಕುಟುಂಬಗಳು ಹೆಚ್ಚಾಗಿ ಕಂಡುಬರುವ ಬುಡಕಟ್ಟು ಯಾವುದು? ಇದು ಭಾಳಷ್ಟು ಸಲ ಕೇಳಿದ್ದಾನೆ. ಇಲ್ಲಿ ಕರ್ನಾಟಕದ ಸೋಲಿಗರು, ಅಸ್ಸಾಂನ ಕಾಸಿ ಬುಡಕಟ್ಟು, ಗುಜರಾತಿನ ಬಿಲ್ಲರು, ಮಧ್ಯಪ್ರದೇಶದ ಗೊಂಡರು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಅಸ್ಸಾಮಿನ ಕಾಸಿ ಬುಡಕಟ್ಟು. ಇಲ್ಲಿ ಆಸ್ತಿ ಮತ್ತು ವಂಶದ ಹಕ್ಕು ತಾಯಿಯಿಂದ ಮಗಳಿಗೆ ವರ್ಗಾವಣೆ ಆಗುತ್ತದೆ. ಅಸ್ಸಾಮಿನ ಕಾಸಿ ಬುಡಕಟ್ಟು.
ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನಮಾನ ಯಾವುದರ ಮೇಲೆ ನಿರ್ಧರಿತವಾಗುತ್ತದೆ? ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನಮಾನ ಯಾವುದರ ಮೇಲೆ ನಿರ್ಧರಿತವಾಗುತ್ತದೆ? ಕೇವಲ ಹಣ, ಸಾಮಾಜಿಕ ಸ್ತರವಿನ್ಯಾಸ, ಆಹಾರ ಪದ್ಧತಿ, ವಾಸಿಸುವ ಮನೆ. ನೋಡಿ, ಇಲ್ಲಿ ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನಮಾನ ಯಾವುದರ ಮೇಲೆ ನಿರ್ಧರಿತವಾಗುತ್ತದಪ್ಪ ಅಂತಂದರೆ ಅದು ಸಾಮಾಜಿಕ ಸ್ತರವಿನ್ಯಾಸದ ಮೇಲೆ ನಿರ್ಧಾರವಾಗುತ್ತದೆ. ಅಧಿಕಾರ, ಅಂತಸ್ತು, ಸಂಪತ್ತಿನ ಆಧಾರದ ಮೇಲೆ ಸಮಾಜದಲ್ಲಿ ಶ್ರೇಣಿಗಳು ನಿರ್ಮಾಣವಾಗುತ್ತವೆ. ಇಲ್ಲಿ ನಮಗೆ ಏನು ಕೇಳಿದನಪ್ಪ ಅಂದರೆ ಸಾಮಾಜಿಕ ವ್ಯಕ್ತಿಯ ಸ್ಥಾನಮಾನ ಯಾವುದರ ಮೇಲೆ ನಿರ್ಧಾರವಾಗುತ್ತಪ್ಪ ಅಂತಂದರೆ ಸಾಮಾಜಿಕ ಸ್ತರವಿನ್ಯಾಸದ ಮೇಲೆ ನಿರ್ಧಾರಿತವಾಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 11, ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಯಾವ ವರ್ಷ ಜಾರಿಗೆ ತರಲಾಯಿತು? ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಯಾವ ವರ್ಷ ಜಾರಿಗೆ ತರಲಾಯಿತು? ಇದು ನಮ್ಗೆ ಗೊತ್ತಿರಲೇಬೇಕು. ಆಯ್ಕೆ ಸಂಖ್ಯೆ 1950, 1955, 1965, 1989. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ 1955. ಸಂವಿಧಾನದ 17ನೇ ವಿಧಿಯ ಆಶಯವನ್ನು ಜಾರಿಗೆ ತರಲು ಈ ಕಾಯ್ದೆಯನ್ನು ತರಲಾಯಿತು. ನಂತರ ಇದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಯಿತು. ಇದು ಪ್ರಶ್ನೆ ಇಂಪಾರ್ಟೆಂಟು. ಏನಪ್ಪ ಅಂತಂದರೆ ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಯಾವ ವರ್ಷ ಜಾರಿಗೆ ತರಲಾಯಿತಪ್ಪ ಅಂದರೆ 1955. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಂಬ ಪದಗಳನ್ನು ಮೊದಲು ಬಳಕೆಗೆ ತಂದವರು ಯಾರು? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಂಬ ಪದಗಳನ್ನು ಮೊದಲು ಬಳಕೆಗೆ ತಂದವರು ಡಾಕ್ಟರ್ BR ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಬ್ರಿಟಿಷ್ ಸರ್ಕಾರ 1935ರ ಕಾಯ್ದೆ, ಮಹಾತ್ಮ ಗಾಂಧಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ 1935ರ ಬ್ರಿಟಿಷ್ ಸರ್ಕಾರ ಕಾಯ್ದೆ. ನೋಡಿ, 1935ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಈ ವರ್ಗಗಳನ್ನು ಪಟ್ಟಿ ಮಾಡಲಾಯಿತು. ಇದು ಪ್ರಮುಖವಾದ ಪ್ರಶ್ನೆ. ಇನ್ನು ಸಂವಿಧಾನದ 15ನೇ ವಿಧಿಯು ಯಾವುದನ್ನು ತಡೆಯುತ್ತದೆ? ಸಂವಿಧಾನದ 15ನೇ ವಿಧಿಯು ಯಾವುದನ್ನು ತಡೆಯುತ್ತದೆ? ಅಸ್ಪೃಶ್ಯತೆ, ಧರ್ಮ, ಜಾತಿ, ಲಿಂಗದ ಆದಾಯ ತಾರತಮ್ಯ, ಬಾಲ ಕಾರ್ಮಿಕತೆ, ನಿರಕ್ಷರತೆ. ನಿಮಗೆ ಈಗಾಗಲೇ ಗೊತ್ತಿದೆ, ಸಂವಿಧಾನದ 15ನೇ ವಿಧಿಯು ಧರ್ಮ, ಜಾತಿ, ಲಿಂಗದ ಆಧಾರದ ತಾರತಮ್ಯವನ್ನು ತಡೆಯುತ್ತದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ವ್ಯಕ್ತಿಗೆ ಪ್ರವೇಶ ನಿರಾಕರಿಸುವುದನ್ನು ಇದು ನಿಷೇಧಿಸುತ್ತದೆ. ಇನ್ನು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಆಯ್ಕೆ ಸಂಖ್ಯೆ ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ. ಇಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಜ್ಯೋತಿಬಾ ಫುಲೆ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಜ್ಯೋತಿಬಾ ಫುಲೆ. ನೋಡಿ, ಇಲ್ಲಿ ಕೆಳವರ್ಗದ ಜನರ ಮತ್ತು ಮಹಿಳೆಯರ ಶಿಕ್ಷಣಕ್ಕಾಗಿ ಇವರು ಮಹಾರಾಷ್ಟ್ರದಲ್ಲಿ ಸಂಘಟನೆಯನ್ನು ಸ್ಥಾಪಿಸ್ತಾರೆ. ಯಾರಪ್ಪ ಅಂತಂದರೆ ಜ್ಯೋತಿಬಾ ಫುಲೆ. ಶ್ರಮ ವಿಭಜನೆಯಿಂದ ಆಗುವ ಪ್ರಮುಖ ಲಾಭವೇನು? ಶ್ರಮ ವಿಭಜನೆಯಿಂದ ಆಗುವ ಪ್ರಮುಖ ಲಾಭ ಏನಪ್ಪ? ನಿರುದ್ಯೋಗದಲ್ಲಿ ಹೆಚ್ಚಳ, ಕೌಶಲ್ಯ ಮತ್ತು ಪ್ರೌಢಿಮೆ ಹೆಚ್ಚಳ, ಸಾಮಾಜಿಕ ಅಸಮಾನತೆ, ಕೆಲಸದ ಹೊರೆ ಮತ್ತು ಹೆಚ್ಚಳ. ಇಲ್ಲಿ ನೋಡಿ, ಕೌಶಲ್ಯ ಮತ್ತು ಪ್ರೌಢಿಮೆ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರಶ್ನೆ ಕೇಳಿದ್ದೇನೆ. ಶ್ರಮ ವಿಭಜನೆಯಿಂದ ಆಗುವ ಪ್ರಮುಖ ಲಾಭ ಏನಪ್ಪ ಅಂತಂದರೆ ಕೌಶಲ್ಯ ಮತ್ತು ಪ್ರೌಢಿಮೆ ಹೆಚ್ಚಳವಾಗುತ್ತೆ. ನೋಡಿಲಿ, ಒಬ್ಬ ವ್ಯಕ್ತಿ ಒಂದೇ ಕೆಲಸವನ್ನು ಪುನರಾವರ್ತಿತವಾಗಿ ಮಾಡುವುದರಿಂದ ಆ ಕೆಲಸದಲ್ಲಿ ಪರಿಣಿತಿಯನ್ನು ಹೊಂದುತ್ತಾನೆ. ಕೂಲಿರಹಿತ ದುಡಿಮೆಗೆ ಉದಾಹರಣೆ ಯಾವುದು? ಕೂಲಿರಹಿತ ದುಡಿಮೆಗೆ ಉದಾಹರಣೆ ಯಾವುದು? ಕಾರ್ಖಾನೆ ಕೆಲಸ, ಗೃಹಿಣಿಯ ಕೆಲಸ, ಶಿಕ್ಷಕರ ವೃತ್ತಿ ಹಾಗೂ ಸಾಫ್ಟ್ವೇರ್ ಎಂಜಿನಿಯರ್. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಕೂಲಿ ರಹಿತ ದುಡಿಮೆಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದೇನೆ. ಅಲ್ಲಿ ಗೃಹಿಣಿಯ ಕೆಲಸ. ನೋಡಿ, ಎಲ್ಲ ಕೂಲಿ ಸಹಿತ ಇದ್ರೆ ಇದು ಕೂಲಿ ರಹಿತವಾಗಿ ಇರುತ್ತೆ. ಗೃಹಿಣಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು. ಮನೆ ಕೆಲಸ ಅಥವಾ ಸ್ವಂತಕ್ಕೆ ಮಾಡುವ ಕೆಲಸಗಳಿಗೆ ಹಣದ ರೂಪದ ಪ್ರತಿಫಲ ಇರುವುದಿಲ್ಲ. ಇನ್ನು ಪ್ರಶ್ನೆ ಸಂಖ್ಯೆ 17, ದುರ್ಬಲ ವರ್ಗಗಳ ಆಯೋಗ ಅಥವಾ ಹಿಂದುಳಿದ ವರ್ಗಗಳ ಮೊದಲ ಆಯೋಗದ ಅಧ್ಯಕ್ಷರು ಯಾರು? ಪ್ರಶ್ನೆ ಕೇಳ್ತಾನೆ, ದುರ್ಬಲ ವರ್ಗಗಳ ಆಯೋಗ ಅಥವಾ ಹಿಂದುಳಿದ ವರ್ಗಗಳ ಮೊದಲ ಆಯೋಗ. ಇಲ್ಲಿ ನಾವು ದುರ್ಬಲ ಆಯೋಗಗಳ ಪದ ಬಳಕೆಗಿಂತ ಹಿಂದುಳಿದ ವರ್ಗಗಳ ಮೊದಲ ಆಯೋಗದ ಅಧ್ಯಕ್ಷರು ಯಾರು ಇದು ರಚನೆ ಆಗಬೇಕಾಗಿತ್ತು. ಇಲ್ಲಿ ಹಿಂದುಳಿದ ವರ್ಗಗಳ ಮೊದಲ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಇಲ್ಲಿ ಕ್ಷಮಿಸಿ, ಅದು ಆ ಪದ ಕ್ಷಮಿಸಿ. ಈ ರೀತಿ ಪದಗಳನ್ನು ಡ್ರ್ಯಾಗ್ ಮಾಡ್ತಾ ಇರುವಾಗ ಅದು ಡ್ರ್ಯಾಗ್ ಸ್ವಲ್ಪ ಮಧ್ಯದಲ್ಲಿ ನಿಂತೋಯಿತು. ಇಲ್ಲಿ ಹಿಂದುಳಿದ ವರ್ಗಗಳ ಮೊದಲ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಹಾವನೂರು, LG ಹಾವನೂರು ಆಯೋಗ, BP ಮಂಡಲ ಆಯೋಗ, ಕಾಕಾ ಕಾಲೇಲ್ಕರ್ ಆಯೋಗ, ವೆಂಕಟಸ್ವಾಮಿ ಆಯೋಗ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಅದು ಕಾಕಾ ಕಾಲೇಲ್ಕರ್ ಆಯೋಗ. 1953ರಲ್ಲಿ ನೇಮಕಗೊಂಡಿದ್ದ ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗವಿದೆ. ಪ್ರಮುಖವಾದ ಪ್ರಶ್ನೆ. ಇನ್ನು ಕರ್ನಾಟಕದ ಪ್ರಸಿದ್ಧ ಹಾವನೂರು
ವರದಿ ಯಾವುದಕ್ಕೆ ಸಂಬಂಧಿಸಿದೆ? ಈ ಅವನೂರು ವರದಿ ಇದೆಯಲ್ಲ, ಕರ್ನಾಟಕದ ಪ್ರಸಿದ್ಧ ಅವನೂರು ವರದಿ, ಇದು ಯಾವುದಕ್ಕೆ ಸಂಬಂಧಿಸಿದೆ? ಈಗಾಗಲೇ ಒಂದು ಪ್ರಶ್ನೆ ನೋಡಿದ್ದು, ಹಿಂದುಳಿದ ವರ್ಗಗಳ ಮೊದಲ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ ಕಾಕಾ ಕಾಲೇಲ್ಕರ್. ಇಲ್ಲಿ ಇದು 1953ರಲ್ಲಿ ನೇಮಕಗೊಂಡಿತ್ತು. ಕರ್ನಾಟಕದ ಪ್ರಸಿದ್ಧ ಅವನೂರು ವರದಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಶಿಕ್ಷಣ ಸುಧಾರಣೆಗಳ, ಹಿಂದುಳಿದ ವರ್ಗಗಳ ಮೀಸಲಾತಿ, ಗಡಿ ವಿವಾದ, ರೈತರ ಸಾಲ ಮನ್ನಾ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂತಂದರೆ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಸಂಬಂಧಪಟ್ಟಿದೆ. ದೇವರಾಜ್ ಅರಸು ಅವರ ಕಾಲದಲ್ಲಿ ಸಲ್ಲಿಕೆಯಾದ ಈ ವರದಿ ಹಿಂದುಳಿದ ವರ್ಗಗಳ ಇತಿಹಾಸದ ಮೈಲುಗಲ್ಲಾಗಿದೆ. ಹಿಂದುಳಿದ ವರ್ಗಗಳ ಇತಿಹಾಸದ ಮೈಲುಗಲ್ಲಾಗಿದೆ. ಇನ್ನು ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಗರ್ಜಿಸಿದವರು ಯಾರು? ಸುಭಾಷ್ ಚಂದ್ರ ಬೋಸ್, ಬಾಲ ಗಂಗಾಧರ್ ತಿಲಕ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಬಾಲ ಗಂಗಾಧರ್ ತಿಲಕ್. ಇವರು ತೀವ್ರಗಾಮಿ ನಾಯಕರಾಗಿದ್ದು ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಮೂಡಿಸಲು ಘೋಷಣೆಯನ್ನು ನೀಡುತ್ತಾರೆ. ಯಾರು? ಬಾಲ ಗಂಗಾಧರ್ ತಿಲಕ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತೇಳಿ ಯಾರು ಹೇಳ್ತಾರಪ್ಪ ಅಂತಂದರೆ ಬಾಲ ಗಂಗಾಧರ್ ತಿಲಕ್ ಹೇಳ್ತಾರೆ. ಇನ್ನು ಚಿಪ್ಕೋ ಚಳವಳಿ ಯಾವುದಕ್ಕೆ ಸಂಬಂಧಿಸಿದ ಸಾಮಾಜಿಕ ಹೋರಾಟವಾಗಿದೆ? ಚಿಪ್ಕೋ ಚಳವಳಿಯು ಯಾವುದಕ್ಕೆ ಸಂಬಂಧಿಸಿದ ಸಾಮಾಜಿಕ ಹೋರಾಟವಾಗಿದೆ? ಸ್ತ್ರೀ ಹಕ್ಕುಗಳು, ಅಸ್ಪೃಶ್ಯತಾ ನಿವಾರಣೆ, ಪರಿಸರ ಸಂರಕ್ಷಣೆ, ಮರಗಳನ್ನು ಉಳಿಸುವುದು, ಭ್ರಷ್ಟಾಚಾರದ ನಿರ್ಮೂಲನೆ. ಇಲ್ಲಿ ಚಿಪ್ಕೋ ಚಳವಳಿ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ, ಮರಗಳನ್ನು ಉಳಿಸುವುದಕ್ಕೆ ಸಾಮಾಜಿಕ ಹೋರಾಟವಾಗಿದೆ. ಇವೇನಪ್ಪ ಅಂತಂದರೆ ಇಲ್ಲಿ ಉತ್ತರ ಪ್ರದೇಶದ ಈಗಿನ ಉತ್ತರಾಖಂಡ್ ಜನರ ಮರಗಳನ್ನು ತಬ್ಬಿಕೊಳ್ಳುವ ಮೂಲಕ ಅವುಗಳನ್ನು ಕಡಿಯುವುದನ್ನು ತಡೆದರು. ಇನ್ನು ನಗರೀಕರಣದಿಂದ ಉಂಟಾಗುವ ಒಂದು ಪ್ರಮುಖ ಸಾಮಾಜಿಕ ಸಮಸ್ಯೆ ಯಾವುದು? ನಗರೀಕರಣದಿಂದ ಉಂಟಾಗುವ ಒಂದು ಪ್ರಮುಖ ಸಾಮಾಜಿಕ ಸಮಸ್ಯೆ ಯಾವುದು? ಕೈಗಾರಿಕಾ ಕ್ರಾಂತಿ, ಸ್ಲಮ್ ಅಥವಾ ಕೊಳಚೆ ಪ್ರದೇಶಗಳ ನಿರ್ಮಾಣ, ಸಾರಿಗೆ ಸೌಲಭ್ಯ, ಆಧುನಿಕ ಶಿಕ್ಷಣ. ನಗರೀಕರಣದಿಂದ ಉಂಟಾಗುವ ಒಂದು ಪ್ರಮುಖ ಸಾಮಾಜಿಕ ಸಮಸ್ಯೆ ಯಾವುದಪ್ಪ ಅಂತಂದರೆ ಅದು ಕೊಳಚೆ ಪ್ರದೇಶಗಳ ನಿರ್ಮಾಣ. ನೋಡಿಲಿ, ನಗರಗಳಲ್ಲಿ ವಸತಿ ಸೌಕರ್ಯದ ಕೊರತೆಯಿಂದಾಗಿ ಬಡ ಜನರು ಅವೈಜ್ಞಾನಿಕ ಪ್ರದೇಶಗಳಲ್ಲಿ ವಾಸಿಸಬೇಕಾಗುತ್ತದೆ. ಇನ್ನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ತಿದ್ದುಪಡಿ ಮಾಡಿ ಕಠಿಣಗೊಳಿಸಲಾಯಿತು? ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು 1929, 1978, 2006, 2012. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ತಿದ್ದುಪಡಿ ಮಾಡಲಾಯಿತಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ 2006ರಲ್ಲಿ. ನೋಡಿ, 2006ರ ಕಾಯ್ದೆಯ ಬಾಲ್ಯ ವಿವಾಹ ತಡೆಯಲು ಹೆಚ್ಚಿನ ಅಧಿಕಾರ ಮತ್ತು ಶಿಕ್ಷೆಯನ್ನು ನೀಡುತ್ತದೆ. ಸಾಮಾಜಿಕ ಬದಲಾವಣೆಯ ಪ್ರಮುಖ ಸಾಧನ ಯಾವುದು? ಹಣ, ಜಾತಿ, ಶಿಕ್ಷಣ, ಸಂಪ್ರದಾಯ. ಇಲ್ಲಿ ಸಾಮಾಜಿಕ ಬದಲಾವಣೆ ಆಗಬೇಕಪ್ಪ ಅಂತಂದರೆ ಪ್ರಮುಖ ಸಾಧನೆ ಯಾವುದಪ್ಪ ಅಂತಂದರೆ ಅದು ಶಿಕ್ಷಣ. ನೋಡಿ, ಶಿಕ್ಷಣವು ಜನರ ಆಲೋಚನಾ ಕ್ರಮವನ್ನು ಬದಲಿಸಿ ಸಾಮಾಜಿಕ ಸುಧಾರಣೆಗೆ ನಾಂದಿ ಹಾಡುತ್ತದೆ. ಇನ್ನು ಮಗುವಿನ ಸಾಮಾಜೀಕರಣದಲ್ಲಿ ವಯಸ್ಕರ ಗುಂಪು, ಪೀರ್ ಗ್ರೂಪ್ ಎಂದರೇನು? ಶಿಕ್ಷಕರು, ಪೋಷಕರು, ಒಂದೇ ವಯಸ್ಸಿನ ಗೆಳೆಯರು, ನೆರೆಹೊರೆ ಹಿರಿಯರು. ಇಲ್ಲಿ ಏನಪ್ಪ ಅಂತಂದರೆ ಮಗುವಿನ ಸಾಮಾಜಿಕರಣದಲ್ಲಿ ಸಮವಯಸ್ಕರ ಗುಂಪು ಏನಪ್ಪ ಅಂತಂದರೆ ಇಲ್ಲಿ ಒಂದೇ ವಯಸ್ಸಿನ ಗೆಳೆಯರು. ನೋಡಿ, ಮಗು ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಿರುವಾಗ ಸಹಕಾರ ಸ್ಪರ್ಧೆಯ ಗುಣಗಳನ್ನು ಕಲಿಯುತ್ತದೆ. ಇನ್ನು ಅಪ್ಪಿಕೋ ಚಳುವಳಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು? ಅಪ್ಪಿಕೋ ಚಳುವಳಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು? ಶಿವಮೊಗ್ಗ ಜಿಲ್ಲೆಯಲ್ಲಿ, ಉತ್ತರಾಖಂಡ್, ಮೈಸೂರು, ಬೆಳಗಾವಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವ ಜಿಲ್ಲೆ ಅಂದರೆ ಅದು ಉತ್ತರ ಕನ್ನಡ. ಉತ್ತರ ಕನ್ನಡ. ನೋಡಿಲಿ, ಪರಿಸರ ಪ್ರೇಮಿ ಹಾಗೂ ಪಾಂಡುರಂಗ ಹೆಗಡೆ ಅವರ ನೇತೃತ್ವದಲ್ಲಿ ಉತ್ತರ ಕನ್ನಡದಲ್ಲಿ ಸಲ್ಕಾನಿ ಕಾಡಿನಲ್ಲಿ ಇದು ಆರಂಭವಾಯಿತು. ಯಾವುದಪ್ಪ ಅಂತಂದರೆ ಉತ್ತರ ಕನ್ನಡದ ಸಲ್ಯಾನ್ ಅಥವಾ ಸಲ್ಕಾನಿ ಕಾಡಿನಲ್ಲಿ ಇದು ಆರಂಭವಾಯಿತು. ನೆಕ್ಸ್ಟು ದುರ್ಕೈಮ್ ಅವರ ಪ್ರಕಾರ ಸಮಾಜದ ಪ್ರಮುಖ ಲಕ್ಷಣ ಯಾವುದು? ಇದು ದುರ್ಕೈಮ್ ಆಗಬಾರ್ದಾಗಿತ್ತು, ಎಮಿಲಿ ಡರ್ಕೀಮ್ ಆಗಬೇಕಾಗಿತ್ತು ಇದು, ಅಥವಾ ನೀವು ಕೇಳಿರುತ್ತೆ ಎಮಿಲಿ ಡರ್ಕೀಮ್ ಅಂತ ಸಮಾಜಶಾಸ್ತ್ರದಲ್ಲಿ ಬರುತ್ತಲ್ಲ, ಇದು ಪ್ರಶ್ನೆ, ದಯವಿಟ್ಟು ಕ್ಷಮಿಸಿ. ಎಮಿಲಿ ಡರ್ಕೀಮ್ ಅವರ ಪ್ರಕಾರ ಸಮಾಜದ ಪ್ರಮುಖ ಲಕ್ಷಣ ಸಂಘರ್ಷ, ಸಾಮಾಜಿಕ ಐಕ್ಯತೆ, ಕೇವಲ ಹಣಕಾಸು, ರಾಜಕೀಯ ಅಧಿಕಾರ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ಅದು ಸಾಮಾಜಿಕ ಐಕ್ಯತೆ. ಸಾಮಾಜಿಕ ಪ್ರಮುಖ ಲಕ್ಷಣ ಯಾವುದಪ್ಪ ಅಂತಂದರೆ ಅದು ಸಮಾಜದ ಐಕ್ಯತೆ. ಎಮಿಲಿ ಡರ್ಕೀಮ್ ಅವರು ಸಮಾಜದ ಸದಸ್ಯರ ನಡುವಿನ ಒಗ್ಗಟ್ಟು ಮತ್ತು ಸಾಮೂಹಿಕ ಪ್ರಜ್ಞೆಗೆ ಹೆಚ್ಚಿನ ಒತ್ತು ನೀಡುತ್ತಾರೆ. ಇನ್ನು ಕೈಗಾರಿಕಾ ಕ್ರಾಂತಿ ಮೊದಲು ಎಲ್ಲಿ ಪ್ರಾರಂಭವಾಯಿತು? ಕೈಗಾರಿಕಾ ಕ್ರಾಂತಿ ಮೊದಲು ಎಲ್ಲಿ ಪ್ರಾರಂಭವಾಯಿತು? ಅಮೇರಿಕಾ, ಇಂಗ್ಲೆಂಡ್, ಭಾರತ, ಜರ್ಮನಿ. ಇಲ್ಲಿ ಸಾಮಾಜಿಕ ಕ್ರಾಂತಿ ಮೊದಲು ಎಲ್ಲಿ ಪ್ರಾರಂಭವಾಯಿತಪ್ಪ ಅಂತಂದರೆ ಅದು ಇಂಗ್ಲೆಂಡ್ನಲ್ಲಿ
ಪ್ರಾರಂಭವಾಯಿತು. ನೋಡಿ ಇಲ್ಲಿ 18ನೇ ಶತಮಾನದ ಇಂಗ್ಲೆಂಡ್ನಲ್ಲಿ ಸಂಭವಿಸಿದ ಕೈಗಾರಿಕಾ ಕ್ರಾಂತಿಯು ಸಮಾಜದ ರಚನೆಯಲ್ಲಿ ಭಾರಿ ಬದಲಾವಣೆ ತಂದಿತು. ಇದು ಸಮಾಜಶಾಸ್ತ್ರದ ಉದಯಕ್ಕೂ ಕಾರಣವಾಯಿತು. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸಂಘಟಿತ ವಲಯದ ಕೆಲಸವಾಗಿದೆ? ಯಾವುದು ಸಂಘಟಿತ ವಲಯದ ಕೆಲಸವಾಗಿದೆ? ಬೀದಿ ಬದಿ ವ್ಯಾಪಾರ, ದಿನಗೂಲಿ ಕೆಲಸ, ಬ್ಯಾಂಕ್ ಉದ್ಯೋಗ, ರೇಷ್ಮೆ ನೂಲು ಬಿಡಿಸುವುದು. ಇಲ್ಲಿ ಏನಂತ ಕೇಳಿದನಪ್ಪ ಅಂದರೆ ಈ ಕೆಳಗೆ ಯಾವುದು ಸಂಘಟಿತ ವಲಯದ ಕೆಲಸವಾಗಿದೆ? ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಬ್ಯಾಂಕ್ ಉದ್ಯೋಗ. ನೋಡಿಲ್ಲಿ ನಿಶ್ಚಿತ ವೇತನ, ರಜೆ ಸೌಲಭ್ಯ ಹಾಗೂ ಉದ್ಯೋಗ ಭದ್ರತೆ ಇರುವ ಕೆಲಸಗಳನ್ನು ಸಂಘಟಿತ ವಲಯ ಎನ್ನಲಾಗುತ್ತದೆ. ಸಂಘಟಿತ ವಲಯ ಅಂತಂದರೆ ಏನಪ್ಪ ಅಂದರೆ ಒಂದು ನಿಶ್ಚಿತವಾಗಿ ವೇತನ ಇರಬೇಕು, ರಜೆಯ ಸೌಲಭ್ಯ ಇರಬೇಕು ಮತ್ತು ಉದ್ಯೋಗದ ಭದ್ರತೆ ಇರಬೇಕು. ಇವುಗಳು ಇರುವ ಕೆಲಸವನ್ನು ನಾವು ಸಂಘಟಿತ ವಲಯ ಎಂದು ಕರೆಯುತ್ತೇವೆ. ಇನ್ನು ಸ್ತ್ರೀ ಪುರುಷರ ನಡುವಿನ ಸಾಮಾಜಿಕ ವ್ಯತ್ಯಾಸವನ್ನು ಏನೆಂದು ಕರೆಯುತ್ತಾರೆ? ಸ್ತ್ರೀ ಪುರುಷರ ನಡುವಿನ ಸಾಮಾಜಿಕ ವ್ಯತ್ಯಾಸವನ್ನು ಏನೆಂದು ಕರೆಯುತ್ತಾರೆ? ಲೈಂಗಿಕತೆ, ಲಿಂಗತ್ವ, ಜೈವಿಕ ವ್ಯತ್ಯಾಸ, ಇನ್ನು ವರ್ಗ ವ್ಯತ್ಯಾಸ. ಇಲ್ಲಿ ಏನಕ್ಕಂತ ಕರಿತಾರಪ್ಪ ಅಂತಂದರೆ ಇಲ್ಲಿ ಲಿಂಗತ್ವ ಅಂತೇಳಿ ಕರೆಯುತ್ತಾರೆ. ಸ್ತ್ರೀ ಪುರುಷರ ನಡುವಿನ ಸಾಮಾಜಿಕ ವ್ಯತ್ಯಾಸವನ್ನು ಏನಂತ ಕರಿತೀವಿ ನಾವು? ಲಿಂಗತ್ವ. ನೋಡಿ ಇಲ್ಲಿ ಸಮಾಜವು ಸೃಷ್ಟಿಸಿದ ಗಂಡು ಹೆಣ್ಣಿನ ವ್ಯತ್ಯಾಸಗಳನ್ನು ಜೆಂಡರ್ ಎಂದು ಕರೆಯಲಾಗುತ್ತದೆ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ, ಈಶ್ವರಚಂದ್ರ ವಿದ್ಯಾಸಾಗರ್, ಆನಿ ಬೆಸೆಂಟ್. ಇಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಸರಿಯಾದಂಥ ಉತ್ತರ ಯಾರಪ್ಪ ಅಂತಂದರೆ ಅದು ರಾಜಾರಾಮ್ ಮೋಹನ್ ರಾಯ್. ಯಾರು? ರಾಜಾರಾಮ್ ಮೋಹನ್ ರಾಯರವರು. ಇವರು ಶ್ರೀಯುತ ರಾಜಾರಾಮ್ ಮೋಹನ್ ರಾಯ್ ಅವರವರು ಸತಿ ಪದ್ಧತಿ ನಿವಾರಣೆ ಹಾಗೂ ಸ್ತ್ರೀ ಶಿಕ್ಷಣಕ್ಕಾಗಿ 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಇನ್ನು ಪ್ರಶ್ನೆ ಸಂಖ್ಯೆ 31, ಸಂವಿಧಾನದ 24ನೇ ವಿಧಿಯು ಯಾವುದನ್ನು ನಿಷೇಧಿಸಿದೆ? ಸಂವಿಧಾನದ 24ನೇ ವಿಧಿಯು ಯಾವುದಕ್ಕೆ ನಿಷೇಧಿಸಿದೆ? ಯಾವುದನ್ನು ನಿಷೇಧಿಸಿದೆಪ್ಪ ಅಂತಂದರೆ ಅಸ್ಪೃಶ್ಯತೆ, ಬಾಲ ಕಾರ್ಮಿಕ ಪದ್ಧತಿ, ಸತಿ ಪದ್ಧತಿ, ಮದ್ಯಪಾನ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಅದು ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಿದೆ 24ನೇ ವಿಧಿಯು. ನೋಡಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಿಗೆ ನಿಯೋಜಿಸುವುದನ್ನು ಈ ವಿಧಿ ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಆದ್ದರಿಂದ ಸಂವಿಧಾನದ 24ನೇ ವಿಧಿ ಯಾವುದನ್ನು ನಿಷೇಧಿಸಿದೆಪ್ಪ ಅಂತಂದರೆ ಅದು ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಿದೆ. ಇನ್ನು ಅಸ್ಪೃಶ್ಯರನ್ನು ಹರಿಜನ ಎಂದು ಕರೆದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. ಇಲ್ಲಿ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಅದು ಮಹಾತ್ಮ ಗಾಂಧೀಜಿಯವರು. ಹರಿಜನ ಎಂದರೆ ದೇವರ ಮಕ್ಕಳು ಅಥವಾ ದೇವನ ಮಕ್ಕಳು ಎಂದರ್ಥ. ಇನ್ನು ಪ್ರಶ್ನೆ ಸಂಖ್ಯೆ 33, ಲಿಂಗ ತಾರತಮ್ಯ ಎಂದರೆ ಏನು? ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಅವಕಾಶ ನೀಡುವುದು, ಮಹಿಳೆಯರಿಗೆ ಪುರುಷರಿಗಿಂತ ಕಡಿಮೆ ಸ್ಥಾನಮಾನ ನೀಡುವುದು, ಮಹಿಳೆಯರಿಗೆ ಹೆಚ್ಚಿನ ಗೌರವ ನೀಡುವುದು, ಜಾತಿಗಳ ನಡುವಿನ ಜಗಳ. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಲಿಂಗ ತಾರತಮ್ಯ ಎನ್ನುವುದು ಮಹಿಳೆಯರಿಗೆ ಪುರುಷರಿಗಿಂತ ಕಡಿಮೆ ಸ್ಥಾನಮಾನ ನೀಡುವುದು. ಅಂದರೆ ಒಂದು ಹೆಚ್ಚು ಕಡಿಮೆ ಆಗ್ತಲ್ಲ ಅದು ಲಿಂಗ ತಾರತಮ್ಯ ಎಂದು ಕರೆಯುತ್ತೇವೆ. ಸಮಾಜಶಾಸ್ತ್ರವು ಡ್ಯಾಶ್ ವಿಜ್ಞಾನವಾಗಿದೆ. ಸಮಾಜಶಾಸ್ತ್ರವು ಯಾವ ಒಂದು ವಿಜ್ಞಾನವಾಗಿದೆ? ಭೌತಿಕ, ನೈಸರ್ಗಿಕ, ಸಾಮಾಜಿಕ, ಗಣಿತ. ಗೊತ್ತಿರುವಾಗ ಸಾಮಾಜಿಕ ವಿಜ್ಞಾನವಾಗಿದೆ. ನೋಡಿಲ್ಲಿ ಮಾನವ ಸಂಬಂಧಗಳು ಹಾಗೂ ಸಮಾಜವನ್ನು ಅಧ್ಯಯನ ಮಾಡೋದರಿಂದ ಇದು ಸಾಮಾಜಿಕ ವಿಜ್ಞಾನವಾಗಿದೆ. ಗ್ರಾಮಗಳ ಕಡೆಗೆ ನಡೆಯಿರಿ ಎಂದು ಕರೆ ನೀಡಿದವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧೀಜಿ, ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ. ಇಲ್ಲಿ ಸರಿಯಾದ ಉತ್ತರ ಗ್ರಾಮಗಳ ಕಡೆಗೆ ನಡೆಯಿರಿ ಎಂದು ಕರೆ ನೀಡಿದವರು ಯಾರಪ್ಪ ಅಂತಂದರೆ ಅದು ಮಹಾತ್ಮ ಗಾಂಧೀಜಿಯವರು. ಭಾರತದ ಆತ್ಮ ಎಲ್ಲಿದೆಯಪ್ಪ ಅಂತಂದರೆ ಭಾರತದ ಆತ್ಮ ಹಳ್ಳಿಗಳಲ್ಲಿದೆ ಎಂದು ನಂಬಿದ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿದರು. ಇದು ನಮಗೆ ಗೊತ್ತಿರಬೇಕಾದಂತಹ ವಿಷಯ. ಇನ್ನು ಮಂಡಲ ಆಯೋಗವು ಯಾವುದಕ್ಕೆ ಸಂಬಂಧಿಸಿದೆ? ಮಂಡಲ ಆಯೋಗವು ಯಾವುದಕ್ಕೆ ಸಂಬಂಧಿಸಿದೆ? ಪರಿಸರ ಸಂರಕ್ಷಣೆ, ಹಿಂದುಳಿದ ವರ್ಗಗಳ ಮೀಸಲಾತಿ, ಗಡಿ ವಿವಾದ, ಬ್ಯಾಂಕಿಂಗ್ ಸುಧಾರಣೆ. ಇಲ್ಲಿ ಮಂಡಲ ಆಯೋಗವು ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂತಂದರೆ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಸಂಬಂಧಪಟ್ಟಿದೆ. ಮಂಡಲ ಆಯೋಗವು ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಸಂಬಂಧಪಟ್ಟಿದೆ. ನೋಡಿ ಇಲ್ಲಿ BP ಮಂಡಲ್ ನೇತೃತ್ವದಲ್ಲಿ ಈ ಆಯೋಗವು ಇತರ ಹಿಂದುಳಿದ ವರ್ಗಗಳಿಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು. ಯಾವುದಪ್ಪ ಅಂತಂದರೆ ಅದು ಮಂಡಲ್ ಆಯೋಗ. ಇನ್ನು ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಜಾತಿಗೆ ಸೀಮಿತವಾಗಿ ವಿವಾಹವಾಗುವುದನ್ನು ಏನೆಂದು ಕರೆಯುತ್ತಾರೆ? ಒಬ್ಬ ವ್ಯಕ್ತಿ ತನ್ನ ಸ್ವಂತ ಜಾತಿಗೆ ಸೀಮಿತವಾಗಿ ವಿವಾಹವಾಗುವುದನ್ನು ಏನೆಂದು ಕರೆಯುತ್ತಾರೆ? ಅಂತರ್ಜಾತಿ ವಿವಾಹ, ಸಗೋತ್ರ ವಿವಾಹ, ಅಂತರ್ ಗುಂಪು ವಿವಾಹ,
ಬಹಿರ್ಗುಂಪು ವಿವಾಹ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಜಾತಿಗೆ ಸೀಮಿತವಾಗಿ ವಿವಾಹ ಆಗುವುದನ್ನು ಏನೆಂದು ಕರೀತಾರಪ್ಪ ಅಂತಂದರೆ ಅಂತರ್ಗುಂಪು ವಿವಾಹ. ಏನಂತ ಕರೀತಾರೆ ಅದನ್ನು? ಅಂತರ್ಗುಂಪು ವಿವಾಹ ಎಂದು ಕರೆಯುತ್ತಾರೆ. ತನ್ನದೇ ಸಾಮಾಜಿಕ ಗುಂಪಿನ ಒಳಗೆ ವಿವಾಹವಾಗುವುದನ್ನು ಭಾರತದಲ್ಲಿ ಜಾತಿ ಪದ್ಧತಿಯ ಮುಖ್ಯ ಲಕ್ಷಣ. ಸಾಮಾಜಿಕ ಸ್ತರವಿನ್ಯಾಸದ ಅತ್ಯಂತ ಕಠಿಣ ರೂಪ ಯಾವುದು? ಸಾಮಾಜಿಕ ಸ್ತರವಿನ್ಯಾಸದ ಅತ್ಯಂತ ಕಠಿಣ ರೂಪ ಯಾವುದಪ್ಪ? ವರ್ಗ, ಎಸ್ಟೇಟ್, ಜಾತಿ, ಗುಲಾಮಗಿರಿ. ಸಾಮಾಜಿಕ ಸ್ತರವಿನ್ಯಾಸದ ಪ್ರಮುಖ ಕಠಿಣ ರೂಪ ಯಾವುದಪ್ಪ ಅಂತಂದರೆ ಅದು ಜಾತಿ ಪದ್ಧತಿ. ಯಾವುದು? ಜಾತಿ ಪದ್ಧತಿ. ಜಾತಿಯು ಜನ್ಮದ ಆಧಾರದ ಮೇಲೆ ನಿರ್ಧರಿತವಾಗುವುದರಿಂದ ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಹೀಗಾಗಿ ಇದು ಅತ್ಯಂತ ಕಠಿಣ ಸ್ತರವಾಗಿದೆ ಅಂಥೇಳಿ ಇಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಅತ್ಯಂತ ಕಠಿಣ ರೂಪ ಇದೆ. ಇನ್ನು ಜಾಗತೀಕರಣ ಎಂದರೇನು? ಹಳ್ಳಿಗಳ ಅಭಿವೃದ್ಧಿ, ವಿಶ್ವ ಮಾರುಕಟ್ಟೆಗಳು ಒಂದಾಗುವುದು, ಕೇವಲ ಸೃಷ್ಟಿಯ ಸುಧಾರಣೆ, ಭಾಷೆಯ ಬೆಳವಣಿಗೆ. ಜಾಗತೀಕರಣ ಏನಪ್ಪ ಅಂತಂದರೆ ವಿಶ್ವದ ಮಾರುಕಟ್ಟೆಗಳು ಒಂದಾಗುವುದು. ನೋಡಿ, ಸರಕು, ಸೇವೆ ಮತ್ತು ಸಂಸ್ಕೃತಿಗಳು ವಿಶ್ವದಾದ್ಯಂತ ಮುಕ್ತವಾಗಿ ಹರಿಯುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಪ್ಪ ಅಂದರೆ ಜಾಗತೀಕರಣ ಎಂದು ಕರೆಯುತ್ತೇವೆ. ಇನ್ನು ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಆತ್ಮಾರಾಮ್ ಪಾಂಡುರಂಗ, ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ, ಪೆರಿಯಾರ್. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರಪ್ಪ ಅಂತಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಆತ್ಮಾರಾಮ್ ಪಾಂಡುರಂಗರವರು. ಮಹಾರಾಷ್ಟ್ರದ ಮುಂಬೈನಲ್ಲಿ 1867ರಲ್ಲಿ ಸಾಮಾಜಿಕ ಸುಧಾರಣೆಗಾಗಿ ಇದನ್ನು ಸ್ಥಾಪಿಸಲಾಯಿತು. 1867ರಲ್ಲಿ ಏನು ಸ್ಥಾಪಿಸಲಾಯಿತು ಅಂದರೆ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಲಾಯಿತು. ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಆತ್ಮಾರಾಮ್ ಪಾಂಡುರಂಗರವರು. ಇನ್ನು ಸಮಾಜಶಾಸ್ತ್ರದ ವೈಜ್ಞಾನಿಕ ವಿಧಾನ ಎಂದರೇನು? ಸಮಾಜಶಾಸ್ತ್ರದ ವೈಜ್ಞಾನಿಕ ವಿಧಾನ ಎಂದರೇನು? ಊಹೆಗಳ ಆಧಾರದ ಮೇಲೆ ನಿರ್ಧರಿಸುವುದು, ಅವಲೋಕನ ಮತ್ತು ಪ್ರಯೋಗಗಳ ಮೂಲಕ ಸತ್ಯವನ್ನು ತಿಳಿಯುವುದು, ಪುರಾಣಗಳನ್ನು ಓದುವುದು, ಜ್ಯೋತಿಷ್ಯದ ಸಹಾಯವನ್ನು ಪಡೆಯುವುದು. ನೋಡಿ, ಇಲ್ಲಿ ಸಮಾಜಶಾಸ್ತ್ರದ ವೈಜ್ಞಾನಿಕ ವಿಭಾಗ ಎಂದರೇನಪ್ಪ ಅಂತಂದರೆ ಅದು ಅವಲೋಕನ ಮತ್ತು ಪ್ರಯೋಗಗಳ ಮೂಲಕ ಸತ್ಯವನ್ನು ತಿಳಿಯುವುದಾಗಿರುತ್ತದೆ. ಇನ್ನು ಅಸಂಘಟಿತ ವಲಯದ ಕಾರ್ಮಿಕರ ಅತಿದೊಡ್ಡ ಸಮಸ್ಯೆ ಯಾವುದಪ್ಪ? ಅಸಂಘಟಿತ ವಲಯದ ಕಾರ್ಮಿಕರ ಅತಿದೊಡ್ಡ ಸಮಸ್ಯೆ ಅತಿ ಹೆಚ್ಚಿನ ಸಂಬಳ, ಸಾಮಾಜಿಕ ಭದ್ರತೆಯ ಕೊರತೆ, ಕಚೇರಿ ಕೆಲಸದ ಒತ್ತಡ, ವಿದೇಶಿ ಪ್ರವಾಸದ ಕೊರತೆ. ಇಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರ ಅತಿದೊಡ್ಡ ಸಮಸ್ಯೆ ಯಾವುದಪ್ಪ ಅಂತಂದರೆ ಅದು ಸಾಮಾಜಿಕ ಭದ್ರತೆಯ ಕೊರತೆ. ಯಾವುದು? ಸಾಮಾಜಿಕ ಭದ್ರತೆಯ ಕೊರತೆ ಆಗಿರುತ್ತದೆ. ನೋಡಿ, ಇವರಿಗೆ ಪಿಂಚಣಿ, ವಿಮೆ, ಹೆರಿಗೆ ರಜೆ ಅಂತ ಸೌಲಭ್ಯಗಳು ಸಿಗುವುದಿಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಅದು ಸಾಮಾಜಿಕ ಭದ್ರತೆಯ ಕೊರತೆ ಇರುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 43, ಆಧುನೀಕರಣ ಪ್ರಕ್ರಿಯೆಯು ಯಾವುದಕ್ಕೆ ಒತ್ತು ನೀಡುತ್ತದೆ? ಆಧುನೀಕರಣ ಪ್ರಕ್ರಿಯೆ ಯಾವುದಕ್ಕೆ ಒತ್ತು ನೀಡುತ್ತದಪ್ಪ ಅಂತಂದರೆ ಮೂಢನಂಬಿಕೆಗಳಿಗೆ, ವೈಜ್ಞಾನಿಕ ಮನೋಭಾವ ಮತ್ತು ತರ್ಕಕ್ಕೆ, ಹಳೆಯ ಸಂಪ್ರದಾಯಗಳಿಗೆ ಮಾತ್ರ, ಅಕ್ಷರಶಃ ಧಾರ್ಮಿಕ ಗ್ರಂಥಗಳ ಪಾಲನೆಗೆ. ಇದು ಯಾವುದಕ್ಕೆ ಒಂದು ಒತ್ತು ನೀಡುತ್ತದಪ್ಪ ಅಂತಂದರೆ ಆಧುನೀಕರಣ ಪ್ರಕ್ರಿಯೆಯು ವೈಜ್ಞಾನಿಕ ಮನೋಭಾವ ಮತ್ತು ತರ್ಕಕ್ಕೆ ಒತ್ತು ನೀಡುತ್ತದೆ. ಇನ್ನು ಕುಟುಂಬದ ಸದಸ್ಯರ ನಡುವಿನ ಸಂಬಂಧ ಎಂಥದ್ದು? ಕುಟುಂಬದ ಸದಸ್ಯರ ನಡುವಿನ ಸಂಬಂಧ ಎಂಥದ್ದಪ್ಪ? ಔಪಚಾರಿಕ, ಫಾರ್ಮಲ್ ಮೆಥಡ್, ಅನೌಪಚಾರಿಕ, ಇನ್ಫಾರ್ಮಲ್ ಮೆಥಡ್, ವಾಣಿಜ್ಯ ಸಂಬಂಧ, ಕೇವಲ ಕಾನೂನುಬದ್ಧ ಸಂಬಂಧ. ಇಲ್ಲಿ ಕುಟುಂಬದ ಸದಸ್ಯರ ನಡುವಿನ ಸಂಬಂಧ ಏನಪ್ಪ ಅಂದರೆ ಅದು ಅನೌಪಚಾರಿಕವಾಗಿರುತ್ತೆ. ನಮ್ಗೆ ಗೊತ್ತಿರಬೇಕಾದದ್ದು ಪ್ರೀತಿ, ವಿಶ್ವಾಸ, ಭಾವನಾತ್ಮಕ ಸಂಬಂಧಗಳಲ್ಲಿ ಮುಖ್ಯವಾಗಿರುತ್ತವೆ. ಇನ್ನು ಸಂಸ್ಕೃತಿ, ಕಲ್ಚರ್ ಎಂಬುವುದು ಒಂದು ಜನ್ಮದಾತ ಬರುವುದು, ಸಮಾಜದಲ್ಲಿ ಕಲಿತದ್ದು, ಪ್ರಾಣಿಗಳಲ್ಲಿರುತ್ತದೆ, ಕೇವಲ ಬಟ್ಟೆ ಧರಿಸುವುದು. ಇದೇನಪ್ಪ ಅಂತಂದರೆ ಸರಿಯಾದಂಥ ಉತ್ತರ ಸಮಾಜದಲ್ಲಿ ಕಲಿತದ್ದು ಸಂಸ್ಕೃತಿ. ಯಾರೇ ಒಬ್ಬ ವ್ಯಕ್ತಿ ಅಥವಾ ಸಣ್ಣ ಮಗು ಹುಟ್ಟಿದ ಮೇಲೆ ಅದು ಬರ್ತಾ ನಾವು ಯಾವ ರೀತಿ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ತೀವಿ, ಯಾವ ರೀತಿ ಕಲ್ಚರನ್ನು ಬೆಳೆಸ್ಕೊಳ್ತೀವಿ, ಅಲ್ಲಿ ನಡೆ ನುಡಿ ಹೇಗಿರುತ್ತೆ ಅನ್ನೋದನ್ನು ಅದು ತದನಂತರ ಒಂದು ಚಾಲ್ತಿಯಲ್ಲಿ ಬರುತ್ತೆ. ಸಂಸ್ಕೃತಿ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಸಮಾಜದಲ್ಲಿ ಕಲಿತದ್ದು. ನೋಡಿರಿ, ಮನುಷ್ಯ ಸಮಾಜದ ಸದಸ್ಯನಾಗಿ ಬೆಳೆಯುತ್ತಾ ಸಂಸ್ಕೃತಿಯನ್ನು ಕಲಿಯುತ್ತಾನೆ. ಇನ್ನು ಸ್ಲಮ್ ಪ್ರದೇಶಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಹಳ್ಳಿಗಳಲ್ಲಿ, ನಗರಗಳಲ್ಲಿ, ಕಾಡುಗಳಲ್ಲಿ, ಬೆಟ್ಟದ ಪ್ರದೇಶಗಳಲ್ಲಿ. ಇಲ್ಲಿ ಸರಿಯಾದ ಉತ್ತರ ಎಲ್ಲಪ್ಪ ಅಂದರೆ ನಗರಗಳಲ್ಲಿ ಕಂಡುಬರುತ್ತದೆ. ನಗರಗಳಿಗೆ ಜನವಲಸೆ ಹೆಚ್ಚಾದಂತೆ ವಸತಿ ಸಮಸ್ಯೆ ಉಂಟಾಗಿ ಕೊಳಚೆ ಪ್ರದೇಶಗಳೇನಾಗ್ತವಪ್ಪ ಅಂದರೆ ನಿರ್ಮಾಣವಾಗುತ್ತವೆ. ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ 1829, 1947, 1955, 1857. ಇಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಪ್ಪ ಅಂತಂದರೆ ಅದು 1829 ಆಗಿರುತ್ತೆ. ಇಲ್ಲಿ
ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಯತ್ನದಿಂದ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ಈ ಕಾಯ್ದೆಯನ್ನು ಜಾರಿಗೆ ತಂದರು. ರಾಜಾರಾಮ್ ಮೋಹನ್ ರವರ ಪ್ರಯತ್ನದಿಂದ ಲಾರ್ಡ್ ವಿಲಿಯಂ ಬೆಂಟಿಂಗ್ ರವರು ಒಂದು ಕಾಯ್ದೆಯನ್ನು ಜಾರಿಗೆ ತಂದರೆ ಯಾರಪ್ಪ ಅಂತಂದರೆ ಎಷ್ಟರಲ್ಲಪ್ಪ ಅಂತಂದರೆ 1829ರಲ್ಲಿ. ಪ್ರಶ್ನೆ ಕೇಳ್ತಾನೆ, ಸತಿ ಪದ್ಧತಿ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತಪ್ಪ ಅಂದರೆ 1829ರಲ್ಲಿ ಜಾರಿಗೆ ಬಂತು. ಇನ್ನು ಲಿಂಗಾನುಪಾತ ಎಂದರೇನು? ಲಿಂಗಾನುಪಾತ ಎಂದರೇನು? ಪ್ರತಿ 100 ಜನರಲ್ಲಿ ಮಹಿಳೆಯರ ಸಂಖ್ಯೆ, ಪ್ರತಿ 1000 ಪುರುಷರಿಗಿರುವ ಮಹಿಳೆಯರ ಸಂಖ್ಯೆ, ಒಟ್ಟು ಜನಸಂಖ್ಯೆ, ಮಕ್ಕಳ ಜನನದರ. ಇಲ್ಲಿ ಲಿಂಗಾನುಪಾತ ಎಂದರೇನಪ್ಪ ಅಂತಂದರೆ ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆ ನಾವೇನೆಂದು ಕರೆಯುತ್ತೇವೆ ಅಂತಂದರೆ ಲಿಂಗಾನುಪಾತ ಅಂತೇಳಿ ಕರೆಯುತ್ತೇವೆ. ಇನ್ನು 49ನೇ ಪ್ರಶ್ನೆ, ಕಾರ್ಲ್ ಮ್ಯಾಕ್ಸ್ ರವರ ಪ್ರಕಾರ ಸಮಾಜದ 2 ವರ್ಗಗಳು ಯಾವುವು? ಕಾರ್ಲ್ ಮ್ಯಾಕ್ಸ್ ರವರ ಪ್ರಕಾರ ಸಮಾಜದ 2 ವರ್ಗಗಳು ಯಾವುವು? ಮೇಲ್ಜಾತಿ ಮತ್ತು ಕೆಳಜಾತಿ, ಬಂಡವಾಳಶಾಹಿ ಮತ್ತು ಕಾರ್ಮಿಕ ವರ್ಗ, ವಿದ್ಯಾವಂತ ಮತ್ತು ಅವಿದ್ಯಾವಂತ ವರ್ಗ, ಪಟ್ಟಣದವರು ಮತ್ತು ಹಳ್ಳಿಯವರು. ಇಲ್ಲಿ ಕಾರ್ಲ್ ಮ್ಯಾಕ್ಸ್ ಅವರ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಂಡವಾಳಶಾಹಿ ಮತ್ತು ಕಾರ್ಮಿಕ ವರ್ಗ. ಇನ್ನು ಇವತ್ತಿನ ಕಡೆಯ ಪ್ರಶ್ನೆ, ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇನ್ನು ಸಾಮಾಜಿಕ ಚಳುವಳಿಗಳ ಮುಖ್ಯ ಗುರಿ ಏನು? ಸಾಮಾಜಿಕ ಚಳುವಳಿಗಳ ಮುಖ್ಯ ಗುರಿ ಏನು? ಅರಾಜಕತೆ ಸೃಷ್ಟಿಸುವುದು, ಸಮಾಜದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುವುದು, ಕೇವಲ ಅಧಿಕಾರ ಪಡೆಯುವುದು, ರಸ್ತೆ ತಡೆಯುವುದು. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸಮಾಜದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುವುದು. ಸಮಾಜದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುವುದೇನಾಗಿರುತ್ತಪ್ಪ ಅಂದರೆ ಸಾಮಾಜಿಕ ಚಳವಳಿಯ ಮುಖ್ಯ ಗುರಿಯಾಗಿರುತ್ತೆ. ಇನ್ನು ಕಡೆಯದಾಗಿ ಒಂದು ಪ್ರಶ್ನೆ, ಮತ್ತು ಸಮಾಜಶಾಸ್ತ್ರವು ಸಾಮಾಜಿಕ ವರ್ತನೆಗಳನ್ನು ಅರ್ಥೈಸುವ ವಿಜ್ಞಾನ ಎಂದು ಹೇಳಿದವರು ಯಾರು? ಸಮಾಜಶಾಸ್ತ್ರವು ಸಾಮಾಜಿಕ ವರ್ತನೆಗಳನ್ನು ಅರ್ಥೈಸುವ ವಿಜ್ಞಾನವೆಂದು ಹೇಳಿದವರು ಯಾರಪ್ಪ? ಆಗಸ್ಟ್ ಕಾಮ್ಟೆ, ಎಮಿಲ್ ಡರ್ಕಿಮ್, ಮ್ಯಾಕ್ಸ್ ವೆಬರ್, ಆಲ್ಬರ್ಟ್ ಸ್ಪೆನ್ಸರ್. ಇಲ್ಲಿ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಮ್ಯಾಕ್ಸ್ ವೆಬರ್. ಏನಂತ ಹೇಳ್ತಾರಪ್ಪ ಅಂತಂದ್ರೆ ಅವರು, ವೆಬರ್ ಅವರು ವ್ಯಕ್ತಿಯ ಕ್ರಿಯೆ ಮತ್ತು ಅದರ ಹಿಂದಿನ ಉದ್ದೇಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದವರು. ಏನಂತ ಹೇಳ್ತಾರಪ್ಪ ಅಂತಂದರೆ ಸಮಾಜಶಾಸ್ತ್ರವು ಸಾಮಾಜಿಕ ವರ್ತನೆಗಳನ್ನು ಅರ್ಥೈಸುವ ವಿಜ್ಞಾನ ಎಂದು ಹೇಳಿದವರು ಯಾರಪ್ಪ ಅಂದರೆ ಮ್ಯಾಕ್ಸ್ ವೆಬರ್. ಧನ್ಯವಾದಗಳು ನನ್ನ ಆತ್ಮೀಯ ಸಹಪಾಠಿಗಳೇ ಹಾಗೂ ಸಹಪಾಠಿ ಮಿತ್ರರೇ ಹಾಗೂ ನನ್ನ ಸ್ಪರ್ಧಾತ್ಮಕ ಆಕಾಂಕ್ಷಿಗಳೇ. ದಯವಿಟ್ಟು ಈ ಒಂದು ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.